ನಮಸ್ಕಾರ, ಉತ್ತರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ಶುಭಾ ಎಂಪಾಲ್. ಸುಂಟರ ಗಾಳಿ ಬೀಸುವ ಮುನ್ನ ಪ್ರಶಾಂತತೆ ಆವರಿಸುತ್ತದೆ. ಕ್ರಿಕೆಟ್ನಲ್ಲೂ ಈ ಆಟಗಾರನು ಸೇಮ್. ಈತ ಫ್ಲಾಪ್ ಶೋ ನೀಡ್ತಿದ್ದಾನೆ ಅಂದ್ರೆ ಮುಂದೆ ಎದುರಾಳಿಗಳಿಗೆ ಮಾರಿ ಹಬ್ಬ ಕಾದಿದೆ ಅಂತಾನೆ ಅರ್ಥ. ಯಾರು ಈ ಆಟಗಾರ, ಏನು ಕತೆ ಅಂತೀರಾ? ಈ ಸ್ಟೋರಿ ನೋಡಿ ನಿಮಗೆ ಗೊತ್ತಾಗುತ್ತೆ. ಈ ಬಾರಿಯ IPL ಸಮರದಲ್ಲಿ ರನ್ ಮಷೀನ್ ವಿರಾಟ್ ಕೊಹ್ಲಿ ಅದ್ಭುತ ಪ್ರದರ್ಶನ ನೀಡಿದ್ರು. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪರ ಆರಂಭಿಕವಾಗಿ 15 ಪಂದ್ಯಗಳಲ್ಲಿ ಬ್ಯಾಟ್ ಬೀಸಿ 155ರ ಸ್ಟ್ರೈಕ್ ರೇಟ್ನಲ್ಲಿ 741ರ ರನ್ ಕಲೆ ಹಾಕಿದ್ರು. ಈ ಮೂಲಕ ಆರೆಂಜ್ ಕ್ಯಾಪ್ ಮುಡಿಗೇರಿಸಿಕೊಂಡಿದ್ರು. ಆದರೆ IPLನಲ್ಲಿ ಅಬ್ಬರಿಸಿದ ವಿರಾಟ್ T20 ವಿಶ್ವಕಪ್ನಲ್ಲಿ ಫ್ಲಾಪ್ ಶೋ ನೀಡುತ್ತಿದ್ದಾರೆ. ಟೂರ್ನಿಯಲ್ಲಿ ವಿರಾಟ್ ಕೊಹ್ಲಿ ಈವರೆಗೂ ಗ್ರೂಪ್ ಸ್ಟೇಜ್ನಲ್ಲಿ ಆಡ್ತಿರೋ 3 ಪಂದ್ಯಗಳಿಂದ ಕೇವಲ 5 ರನ್ ಗಳಿಸಿದ್ದಾರೆ. ಐರ್ಲೆಂಡ್ ವಿರುದ್ಧ 1 ರನ್ ಗಳಿಸಿದ್ದ ವಿರಾಟ್ ಪಾಕಿಸ್ತಾನ ವಿರುದ್ಧ 4 ರನ್ ಬಾರಿಸಿ ಪೆವಿಲಿಯನ್ ಸೇರಿದ್ರು. ಅಮೆರಿಕ ವಿರುದ್ಧ ಗೋಲ್ಡನ್ ಡಕ್ಔಟ್ ಆದ್ರು. T20 ವಿಶ್ವಕಪ್ 1ರ ಗ್ರೂಪ್ ಹಂತದಲ್ಲಿ ಕೊಹ್ಲಿಯ ಅತ್ಯಂತ ಕಳಪೆ ದಾಖಲೆ ಇದಾಗಿದೆ. ಅದಕ್ಕೆ ಈ ಅಂಕಿಅಂಶಗಳೇ ಸಾಕ್ಷಿಯಾಗಿವೆ. 2012ರಿಂದ T20 ವಿಶ್ವಕಪ್ ಆಡ್ತಿರೋ ವಿರಾಟ್ ಗ್ರೂಪ್ ಮ್ಯಾಚ್ಗಳಲ್ಲಿ ಅದ್ಭುತ ಪ್ರದರ್ಶನ ನೀಡಿದ್ರು. 2012ರ ವಿಶ್ವಕಪ್ನ ಗ್ರೂಪ್ ಹಂತದಲ್ಲಿ 2 ಪಂದ್ಯಗಳನ್ನಾಡಿದ ಕೊಹ್ಲಿ 1 ಅರ್ಧಶತಕ ಸಹಿತ 90 ರನ್ ಬಾರಿಸಿದ್ರು. 2014ರಲ್ಲಿ 4 ಪಂದ್ಯಗಳಿಂದ 85ರ ಸರಾಸರಿಯಲ್ಲಿ 2 ಅರ್ಧಶತಕಗಳೊಂದಿಗೆ 185 ರನ್ ಕಲೆ ಹಾಕಿ 2016ರಲ್ಲಿ 4 ಪಂದ್ಯಗಳನ್ನಾಡಿ 92ರ ಸರಾಸರಿಯೊಂದಿಗೆ 184 ರನ್ ಸಿಡಿಸಿದ್ರು. 2021ರ ವರ್ಲ್ಡ್ ಕಪ್ ನಲ್ಲಿ 3 ಪಂದ್ಯಗಳೊಂದಿಗೆ 68 ರನ್ ಮತ್ತು 2022ರಲ್ಲಿ 5 ಪಂದ್ಯಗಳಿಂದ 246 ರನ್ ಬಾರಿಸಿದ್ರು. ಕೊಹ್ಲಿಗೆ ಸೆಟ್ ಬ್ಯಾಕ್ ಕಮ್ಬ್ಯಾಕ್ ಗಳು ಹೊಸದಲ್ಲ. ಈ ಹಿಂದೆ ಹಲವು ಬಾರಿ ವಿರಾಟ್ ಫಿನಿಕ್ಸ್ ನಂತೆ ಎದ್ದು ಬಂದಿದ್ದಾರೆ. 3 ವರ್ಷ ಶತಕಗಳ ಬರ ಎದುರಿಸಿದ್ದ ರನ್ ಮಷೀನ್ 2022ರಲ್ಲಿ ಏಷ್ಯಾ ಕಪ್ ನಲ್ಲಿ ಸ್ಟ್ರಾಂಗ್ ಕಮ್ ಬ್ಯಾಕ್ ಮಾಡಿದ್ರು. ಅಲ್ಲಿಂದ ಇಲ್ಲಿವರೆಗೂ ಟೀಮ್ ಇಂಡಿಯಾ ಆಡಿದ ಎಲ್ಲಾ ಮಹತ್ವದ ಟೂರ್ನಿಗಳಲ್ಲೂ ಕೊಹ್ಲಿಯೇ ಟಾಪ್ ಸ್ಕೋರರ್ ಆಗಿದ್ದಾರೆ. ತಮ್ಮ ಹಳೆಯ ಖದರ್ಗೆ ಮರಳಿದ್ದಾರೆ ಅಂತ ಮಾಜಿ ಆಟಗಾರರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ವಿರಾಟ್ ಕೊಹ್ಲಿ ಮೊದಲ ಬಾರಿ T20 ವಿಶ್ವಕಪ್ನಲ್ಲಿ ಆರಂಭಿಕರಾಗಿ ಆಡ್ತಿದ್ದಾರೆ. ಇದರಿಂದ ರನ್ ಗಳಿಸಲು ಪರದಾಡುತ್ತಿದ್ದಾರೆ. ಅವರ ಫಾರ್ಮ್ ಬಗ್ಗೆ ಆತಂಕ ಪಡಬೇಕಿಲ್ಲ. ಸುಂಟರ ಗಾಳಿ ಬೀಸುವ ಮುನ್ನ ಪ್ರಶಾಂತತೆ ಆವರಿಸುತ್ತದೆ. ಅದರಂತೆ ಈಗ ಸೈಲೆಂಟ್ ಆಗಿರೋ ಕೊಹ್ಲಿ ಮುಂದಿನ ಪಂದ್ಯಗಳಲ್ಲಿ ಅಬ್ಬರಿಸಲಿದ್ದಾರೆ ಅಂತ ಮಾಜಿ ಆಟಗಾರ ಸಂಜಯ್ ಬಂಗಾರ್ ಅಭಿಪ್ರಾಯಪಟ್ಟಿದ್ದಾರೆ. ಅದೇನೇ ಇರಲಿ, ಸೂಪರ್ 8ರ ಪಂದ್ಯಗಳಲ್ಲಿ ವಿರಾಟ ರೂಪ ತೋರಲಿ. ಆ ಮೂಲಕ ತಂಡದ ಗೆಲುವಿನಲ್ಲಿ ಮಿಂಚಲಿ ಅನ್ನೋದೇ ಅಭಿಮಾನಿಗಳ ಆಶಯ. ನೋಡ್ತಾ ಇರಿ ಉತ್ತರ ಕರ್ನಾಟಕ ನ್ಯೂಸ್.